ತುಲಾರಾಶಿ. ತುಲಾರಾಶಿಯವರಿಗೆ 5ನೇ ಸ್ಥಾನದಲ್ಲಿ ರಾಹುವಿನ ಸಂಚಾರ, 6ರಲ್ಲಿ ಶನಿಯ ಸಂಚಾರ, ಮತ್ತು ಈಗ ಮುಂದೆ ಕರ್ಕಾಟಕ ರಾಶಿಯಲ್ಲಿ 10ನೇ ಸ್ಥಾನದಲ್ಲಿ ಗುರುವಿನ ಸಂಚಾರ ಇರುವಂಥದ್ದು. ಹಾಗಾಗಿ ಒಂದು ರೀತಿ ಹೇಳಬೇಕು ಅಂತಂದರೆ ತುಲಾರಾಶಿಯವರಿಗೆ ಮಿಶ್ರ ಫಲ. ಪಂಚಮ ಸ್ಥಾನದಲ್ಲಿ ರಾಹುವಿನ ಸಂಚಾರ ಇರೋದ್ರಿಂದ ಪಾಪೆ ಪಂಚಮಗೆ ದೋಷವಶತೋ ಮೌಢ್ಯಾದಿನಾರಂಗತಿ ವಾರ್ಪತ್ಯಸ್ಯ ಪುರಾಣ ಪುಣ್ಯವಿಲಯೋ ವೇದ್ಯ ಮನಃಕುಂಠತ, ಮನಸ್ಸು ಕುಂಠಿತವಾಗುವಂತಹ ಯೋಗ. ಅದೇ ರೀತಿ ವಿದ್ಯಾಭ್ಯಾಸದಲ್ಲಿ ತಡೆ ಉಂಟಾಗುವಂತಹ ಸಾಧ್ಯತೆ, ಅದರ ಜೊತೆಗೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಏನೋ ಒಂದು ರೀತಿ ನೀರಸವಾಗಿರುವಂತಹ ರೀತಿ, ಮನಸ್ಸಿನಲ್ಲಿ ಒಂದು ರೀತಿ ಎಂತೂಸಿಯಾಸಮ್ ಇಲ್ಲ ಅನ್ನುವಂಥ ರೀತಿ, ಎಲ್ಲೋ ಅವರಿಗೆ ಆ ಸ್ಪಾರ್ಕ್ ಅನ್ನೋ ಥರದ್ದು ಮಿಸ್ ಆಗುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ತುಲಾರಾಶಿಯವರಿಗೆ ಕಾಣಸಿಗತ್ತೆ. ಆದರೆ 6ರಲ್ಲಿ ಇರುವಂತಹ ಶನಿಯಿಂದ ಏನೇ ಸಮಸ್ಯೆಗಳು ಅನ್ನುವಂಥದ್ದು ಬಂದರೂ ಕೂಡ ನಿಮ್ಮನ್ನು ಕೈ ಹಿಡಿದು ಎಳೆದು ಕರ್ಕೊಂಡು ಹೋಗುವಂತಹ ಒಂದು ಯೋಗ ಅನ್ನುವಂಥದ್ದು ಕೂಡ ಪ್ರಾಪ್ತವಾಗತ್ತೆ. ಪ್ರಾರಂಭದಲ್ಲಿ ಎಷ್ಟೇ ನಿಮಗೆ ನೀರಸವಾಗಿರುವಂತಹ ಒಂದು ಸ್ಥಿತಿ ಏರ್ಪಾಟಾದರೂ ಕೂಡ ಮುಂದೆ ನಿಮಗೆ ಒಂದು ರೀತಿ ದೈವಾನುಗ್ರಹದಿಂದ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಆ ಒಂದು ಪುಷ್ ಅನ್ನುವಂಥದ್ದು, ಒಂದು ರೀತಿ ಬೇಕಾಗಿರುವಂತಹ ಒಂದು ಸಪೋರ್ಟ್, ಮಾರ್ಗದರ್ಶನ ಸಿಗುವಂತಹ, ತನ್ಮೂಲಕ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಾಗುವಂತಹ ಒಂದು ಸಾಧ್ಯತೆ. ಕೆಲಸದ ವಿಚಾರದಲ್ಲಿ ಗುರುವಿನ ಬಲ ಇಲ್ಲ, 10ನೇ ಸ್ಥಾನ ಗುರುವಿನ ಬಲ ಇದೆ ಅಂತ ಹೇಳಲಿಕ್ಕಾಗಲ್ಲ. ಆದರೂ ಕೂಡ ಒಳ್ಳೆಯ ಸ್ಥಾನ ಆಗಿರೋ ಕಾರಣ, ಕರ್ಮಸ್ಥಾನ ಆಗಿರೋ ಕಾರಣ ಮಾಡುವಂತಹ ಕೆಲಸದಲ್ಲಿ ಗುರು ಯೋಗಕಾರಕ, ಯೋಗವನ್ನು ಕೊಡುವಂಥವನು, ಒಳ್ಳೆ ರೀತಿಯಾಗಿ ಏನನ್ನು ಮಾಡ್ತಿರೋ ಅದಕ್ಕೆ ಫಲವನ್ನು ಕೊಡುವಂಥವನು. ಹಾಗಾಗಿ ನಿಮ್ಮ ಕೆಲಸದಲ್ಲಿ ನೀವು ಇಷ್ಟು ವರ್ಷಗಳ ಕಾಲ ಅನೇಕ ದಿನಗಳಿಂದ ನೀವೇನಾದರೂ ಸತತವಾಗಿ ಒಳ್ಳೆ ರೀತಿಯಲ್ಲಿ ಪ್ರಯತ್ನವನ್ನು ಹಾಕಿದ್ದೆ ಆದರೆ ಅದೆಲ್ಲವೂ ನಿಮಗೆ ಫಲವನ್ನು ಕೊಡುವಂತಹ ಒಂದು ವರ್ಷ ಇದಾಗಬಹುದು ಅಂತ ಖಂಡಿತ ಹೇಳ್ಬೋದಾಗಿದೆ. ಹಾಗಾಗಿ ತುಲಾರಾಶಿಯವರಿಗೂ ಕೂಡ ಮಿಶ್ರ ಫಲ. ಆದರೆ ಗುರು ಒಳ್ಳೆಯದು ಮಾಡುವಂತಹ ಸಾಧ್ಯತೆ ಇದೆ. ಪ್ರಾರಂಭದಲ್ಲಿ ನಿಮಗೆ ಒಂದು ರೀತಿ ಎಳೀತಾ ಇದೆ, ನೀರಸವಾಗಿದೆ, ನಮಗೆ ಸೋಮಾರಿತನ ಕಾಣಿಸಿದೆ ಅಂತ ಅನಿಸಿದ್ರೂ ಕೂಡ ದೈವಾನುಗ್ರಹ ಅನ್ನುವಂಥದ್ದು ನಿಮಗೆ ಪ್ರಾಪ್ತವಾಗಿ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಉತ್ತಮ ಫಲಗಳು ಪ್ರಾಪ್ತವಾಗತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ರಾಹು 5ರಲ್ಲಿ ಇದ್ದಾಗ ಹೈಯರ್ ಎಜುಕೇಷನನ್ನು ಮಾಡ್ತಿರ್ತಕ್ಕಂತಹ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರಿಗೆ ಸೋಮಾರಿತನ ಹೆಚ್ಚಾಗುವಂಥದ್ದು, ರಾಹು ಇಲ್ಯೂಷನನ್ನು ಉಂಟು ಮಾಡುವಂತಹ ಗ್ರಹ ಆದ ಕಾರಣ ಮನಸ್ಸನ್ನು ಬೇರೆ ಬೇರೆ ಕಡೆ ಹಾರಿಸುವಂತಹ ಒಂದು ಸಾಧ್ಯತೆಗಳು ಅನ್ನೋಂಥದ್ದು ಬರೋ ಕಾರಣ ಅವಶ್ಯವಾಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು, ದುರ್ಗೆಯನ್ನು ಆರಾಧನೆಯನ್ನು ಮಾಡುವಂಥದ್ದು ತುಲಾರಾಶಿಯಲ್ಲಿರುವಂತಹ ವಿದ್ಯಾರ್ಥಿಗಳು. ಅದರಲ್ಲೂ ಹೈಯರ್ ಎಜುಕೇಷನನ್ನು ಮಾಡಿದರೆ ತುಂಬ ದ್ವಂದ್ವ ಉಂಟಾಗಿ, ಯಾಕೆಂದರೆ ರಾಶಿಯೇ ಚರರಾಶಿಯಾದ ಕಾರಣ ಅವರಿಗೆ ಸಹಜವಾಗೇ ಒಂದು ರೀತಿ ತುಂಬ ಗಟ್ಟಿಯಾಗಿರುವಂತಹ ನಿರ್ಧಾರ ಇರಲ್ಲ. ಹಾಗಾಗಿ ಒಂದು ಸ್ವಲ್ಪ ಅವರು ಮನಸ್ಸು ಬದಲಾವಣೆ, ಡೈವರ್ಷನ್ ಆಗುವಂತಹ ಸಾಧ್ಯತೆ, ಏನೋ ಮಾಡಬೇಕು ಅಂತ ಅಂದ್ಕೊಂಡು ಇನ್ಯಾರನ್ನೋ ನೋಡಿ ಇನ್ನೇನೋ ಮಾಡಬೇಕು ಅನ್ನುವಂತಹ ರೀತಿ ಮನಸ್ಸು ಬದಲಾವಣೆ ಆಗುವಂತಹ ಸಾಧ್ಯತೆ ತುಲಾರಾಶಿಯವರಿಗೆ ಕಾಣಸಿಗತ್ತೆ. ತುಲಾರಾಶಿಯವರು ಎಚ್ಚರಿಕೆಯಿಂದ ದುರ್ಗೆಯನ್ನು ಆರಾಧನೆ ಮಾಡಿದ್ರೆ, ದುರ್ಗೆ ಸ್ಮೃತ ಹರಸಿ ಭೀತಿ ಮಶೇಷ ಜಂತೋಹೋ ಸ್ವಸ್ಥೈ ಸ್ಮೃತ ಮತಿಮತೀವ ಶುಭಾಂ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿ ಕಾತ್ವದನ್ಯ ಸರ್ವೋಪಕಾರಕರಣಾಯ ಸದಾರ್ದ್ರ ಚಿತ್ತ. ಯಾವಾಗಲೂ ಅವಳು ಹೇಗಿರ್ತಾಳೆ ದೇವಿ ಅಂತಂದರೆ, ನನ್ನನ್ನು ಯಾರು ಆಶ್ರಯ ಮಾಡಲಿಕ್ಕೆ ಬರ್ತಾರ ಭಕ್ತರು ಅಂತ ಕಾಯ್ತಾ ಇರ್ತಾಳೆ. ಕಂಪ್ಯಾಷನೇಟ್, ಆರ್ದ್ರ ಅನ್ನುವಂತಹ ಶಬ್ದಕ್ಕೆ ಕಂಪ್ಯಾಷನೇಟ್ ಅಂತ ಅರ್ಥ ಇದೆ. ಹಾಗಾಗಿ ಯಾರು ಅವಳನ್ನು ಆಶ್ರಯ ಮಾಡಿ ಹೋಗ್ತಾಳೋ ಅವರಿಗೆ ಇರುವಂತಹ ದಾರಿದ್ರ್ಯ ದುಃಖ ಭಯ ಇದೆಲ್ಲವನ್ನು ನಿವೃತ್ತಿ ಮಾಡಲಿಕ್ಕೆ ಕಾಯ್ತಾ ಇರ್ತಾಳೆ ಅಂತ. ಹಾಗಾಗಿ ರಾಹು ನಮ್ಮ ಜಾತಕದಲ್ಲಿ ಕೆಟ್ಟಾಗ, ಸಂಚಾರದಲ್ಲಿ ರಾಹು ಚೆನ್ನಾಗಿಲ್ಲ ಅಂದ ಸ್ಥಾನದ ಒಂದು ಪಕ್ಷದಲ್ಲಿ, ಅಥವಾ ರಾಹು ಏನಾದ್ರು ಅನಿಷ್ಟ ಸ್ಥಾನದಲ್ಲಿ ಇದ್ಕೊಂಡು ಅವನ ದಶಾಕಾಲದಲ್ಲಿ ದೇವಿಯನ್ನು ಆರಾಧನೆ ಮಾಡಿದ್ರೆ ತುಂಬ ಉತ್ತಮ ಫಲಗಳು ಅನ್ನುವಂಥದ್ದು ಪ್ರಾಪ್ತವಾಗತ್ತೆ. ತುಲಾರಾಶಿಯರಿಗೂ ಕೂಡ ವಿಶೇಷವಾಗಿ ವಿದ್ಯಾರ್ಥಿಗಳು ದೇವಿಯ ದೇವಸ್ಥಾನಕ್ಕೆ ಹೋಗುವಂಥದ್ದು, ದೇವಿಯನ್ನು ಆರಾಧನೆಯನ್ನು ಮಾಡುವಂಥದ್ದು, ಅವರ ಪರವಾಗಿ ಯಾರ ಕೈಯಾರು ಸಪ್ತಶತಿ ಪಾರಾಯಣವನ್ನು ಮಾಡಿಸುವಂಥದ್ದು ತುಲಾರಾಶಿಯವರಿಗೆ ಶುಭ ಫಲಗಳನ್ನು ತಂದುಕೊಡಲಿದೆ.